ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ನ ಆಪದ್ ಬಾಂಧವ, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಯಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್. DCM ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆದಿಯಾಗಿ ಘೋರ ಅವಮಾನವನ್ನ ಮಾಡಿದ್ದಾರೆ. ಏನಪ್ಪ ಅದು ಅವಮಾನ? ಇಷ್ಟೆಲ್ಲ ಅವಮಾನವನ್ನ ಸಹಿಸಿಕೊಂಡು ಡಿ ಕೆ ಸೈಲೆಂಟ್ ಆಗಿದ್ದಾರೆ ಯಾಕೆ? ನಂಜನ್ನ ನುಂಗಿ ನಗ್ತಾ ಇರುವಂತ ಡಿ ಕೆ ಶಿವಕುಮಾರ್ ಅವಮಾನ ಮಾಡಿರೋ ಕಾಂಗ್ರೆಸ್ ಹೈಕಮಾಂಡ್ಗೆ ಪಾಠವನ್ನ ಕಲಿಸ್ಲಿಕ್ಕೆ ತಯಾರಾಗ್ತಾ ಇದ್ದಾರಾ? ಸೀಕ್ರೆಟ್ ಆಗಿ ಏನಾದ್ರೂ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್? ಹಾಗಾದ್ರೆ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕೆಲವು ಘಟನೆಗಳನ್ನು ನೆನಪು ಮಾಡ್ಕೊಳ್ಳಿ. ಕಾಂಗ್ರೆಸ್ಗೆ ಏನೇ ಸಂಕಷ್ಟ ಬಂದರೂ ಅದನ್ನ ಪರಿಹಾರ ಮಾಡ್ತಿದ್ದು ಇದೇ ಡಿ ಕೆ ಶಿವಕುಮಾರ್. ಇದೇ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗುಜರಾತ್ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ MLAಗಳನ್ನೆಲ್ಲ ಕರೆದುಕೊಂಡು ಬಂದು ಇವರ ಈಗಲ್ಟನ್ ರೆಸಾರ್ಟ್ನಲ್ಲಿ ಇಟ್ಕೊಂಡಿರೋದ್ರಿಂದ IT ರೇಡ್ ಆಯಿತು ಡಿ ಕೆ ಶಿವಕುಮಾರ್ ಅವರ ಮೇಲೆ. ಇಡಿಗೆ ಪ್ರಕರಣ ಹೋಯಿತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾಡಿರೋ ಅಪರಾಧ ಏನು ಹಾಗಾದ್ರೆ ಅಂದ್ರೆ, ಗುಜರಾತ್ನಲ್ಲಿ ಇರುವಂತ ಶಾಸಕರ ಬೆಂಬಲವನ್ನ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅವರ ಆಪ್ತ ಅಹಮದ್ ಪಟೇಲ್ ಅವರ ಪರ ಮಾಡುವಂತದ್ದಾಗಿದೆ. ಅದಕ್ಕೋಸ್ಕರ ಅತಿ ದೊಡ್ಡ ಬೆಲೆಯನ್ನ ತೆತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಬಂದಿರುವಂತ ಟ್ರಬಲ್ ಅನ್ನ ಶೂಟ್ ಮಾಡಿದ್ರು. ಕಾಂಗ್ರೆಸ್ನ ಆಪದ್ ಬಾಂಧವ ಅನ್ಸ್ಕೊಂಡಿದ್ರು. ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅನ್ನ ಮೆಟ್ಟಿ ನಿಂತು ಗೆದ್ದು ಹೈಕಮಾಂಡ್ ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿ ಆಗೋ ತರ ನೋಡ್ಕೊಂಡಿದ್ರು ಇದೇ ಕರ್ನಾಟಕದ ಡಿ ಕೆ ಶಿವಕುಮಾರ್. ಎಸ್ ವೀಕ್ಷಕರೇ, ಕಾಂಗ್ರೆಸ್ಗೆ ಸಂಕಷ್ಟ ಅಂತ ಬಂದಾಗಲೆಲ್ಲ ನೆನಪಾಗೋದು ಇದೇ ಡಿ ಕೆ ಶಿವಕುಮಾರ್. AICC ಕಚೇರಿಯನ್ನ ನಡೆಸಲಿಕ್ಕೆ ಇದೇ ಡಿ ಕೆ ಶಿವಕುಮಾರ್ ಬೇಕಾಗಿತ್ತು. ಗಾಂಧಿ ಕುಟುಂಬಕ್ಕೆ ಏನೇ ಸಂಕಷ್ಟಗಳು ಬಂದರೂ ಕೂಡ ಡಿ ಕೆ ಶಿವಕುಮಾರ್ ಬೇಕಾಗಿತ್ತು. ಆದರೆ ಇದೇ ಡಿ ಕೆ ಶಿವಕುಮಾರ್ ಅಪಾಯಿಂಟ್ಮೆಂಟ್ ಕೇಳಿದ್ರು ಕೂಡ ಈಗ ಸಮಯ ಸಿಗ್ತಾ ಇಲ್ಲ ಹೈಕಮಾಂಡ್ಗೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಅಷ್ಟು ಕಡಿದು ಕಟ್ಟಿ ಹಾಕುವಂತ ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ? 2 ನಿಮಿಷ, 5 ನಿಮಿಷ, 10 ನಿಮಿಷಗಳ ಕಾಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಮಯ ಇಲ್ವಾ ಹಾಗಾದ್ರೆ? ಅಂತಹ ಗಂಭೀರವಾದಂತಹ, ಅಂತಹ ಅನಿವಾರ್ಯವಾದಂಥ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತಾ ಇದೆ? ಡಿ ಕೆ ಶಿವಕುಮಾರ್ ಅಷ್ಟೆಲ್ಲ ತ್ಯಾಗಗಳನ್ನ ಮಾಡಿದ್ರು ಕೂಡ, ಡಿ ಕೆ ಶಿವಕುಮಾರ್ ಅಷ್ಟೆಲ್ಲ ಕಾಂಗ್ರೆಸ್ಗಾಗಿ ದುಡಿದ್ರು ಕೂಡ ಅವರನ್ನ ಕರೆದು ಕೂರಿಸಿ ಮಾತನಾಡುವಷ್ಟು ಸೌಜನ್ಯವನ್ನ ಯಾಕೆ ತೋರಿಸ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್? ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಮಾನ ಮಾಡ್ತಾ ಇದೆ? ವಿಷಯ ಏನಪ್ಪಾ ಅಂದ್ರೆ, ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ದು ಒಂದು ಅವಿನಾಭಾವ ಸಂಬಂಧ. ಇಬ್ಬರ ಮಧ್ಯದಲ್ಲೂ ಹಲವಾರು ಎಮೋಷನಲ್ ಘಟನೆಗಳು ನಡೆದಿವೆ. ಬಾಂಧವ್ಯ ಅಷ್ಟು ಚೆನ್ನಾಗಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡಿದ್ರೆ ಡಿ ಕೆ ಮಾತಿಗೆ ಮಣಿಲೇಬೇಕು ಅಂತ ಏನಾದ್ರೂ ಹೈಕಮಾಂಡ್ ಡಿ ಕೆ ಅವರನ್ನ ದೂರ ಇಡ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಏನಾದ್ರೂ ಬಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ರೆ ತಾವು ತಲೆ ಬಾಗ್ಬೇಕಾಗುತ್ತೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರನ್ನ ಇಳಿದ್ಬಿಟ್ಟು ಡಿ ಕೆಗೆ ಅವಕಾಶ ಕೊಡಿ ಅಂತ ಹೇಳ್ಬೇಕಾಗುತ್ತೆ ಅನ್ನುವ ಭಯ ಏನಾದ್ರೂ ಹೈಕಮಾಂಡ್ಗೆ ಕಾಡ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ಆಗೋ ಪರಿಣಾಮಗಳೇನು? ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಆಗೋ ಪರಿಣಾಮಗಳು ಏನು ಅನ್ನೋದನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರ ಹಾಕಿದೆ. ಆ ಲೆಕ್ಕಾಚಾರದ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಸಂಕಟಗಳು ಜಾಸ್ತಿ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಮೀಟಿಂಗ್ ಅನ್ನ ಹೈಕಮಾಂಡ್ ಮಾಡ್ತಾ ಇಲ್ಲ. ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಅನ್ನ ಹೈಕಮಾಂಡ್ ಕೊಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಮನೆ ಮಗನ್ ತರ ಇದ್ದವರು. ಅವ್ರು ಬಂದು ಕೇಳಿದ್ರೆ ನಾನು ಹಿಂಗೆಲ್ಲ ಮಾಡಿದ್ದೀನಿ, ಏನ್ ಮಾಡಿದ್ರಿ ನನ್ಗೆ ಅಂತ ಕೇಳಿದ್ರೆ ಅವ್ರಿಗೆ ಹೇಳಲಿಕ್ಕೆ ಉತ್ತರ ಇಲ್ಲ ಇವ್ರ ಹತ್ರ. ಹಾಗಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಅವಾಯ್ಡ್ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರನ್ನ. ಇಷ್ಟೆಲ್ಲ ಅವಮಾನಗಳಾದ್ರೂ ಕೂಡ
ನಂಜನ್ನ ನುಂಗಿ ನಗ್ನಗ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಮುಂದೆ ಯಾವ ದಾರಿ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.